ಧಾರವಾಡ ಕೃಷಿ ವಿವಿಯಲ್ಲಿ ಕೃಷಿ ಮೇಳ ಜೋರಾಗಿದೆ. ಲಕ್ಷಾಂತರ ರೈತರು ಬಂದು ಕೃಷಿ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಮೊದಲ ದಿನವೇ ಫ್ಲವರ್ ಶೋ ಎಲ್ಲರ ಗಮನ ಸೆಳೆದಿದೆ. ಈ ಕುರಿತು ಸಂಪೂರ್ಣ ವರದಿ ನಿಮ್ಮ ಮುಂದೆ. ಹೌದು, ಧಾರವಾಡ ಕೃಷಿಯ ವಿವಿಯ ಕೃಷಿ ಮೇಳದಲ್ಲಿ ಫಲಪುಷ್ಪ ಶುರುವಾಗಿದೆ. ಈ ಕೃಷಿ ಮೇಳದಲ್ಲಿ ಬಣ್ಣ ಬಣ್ಣದ ಹೂಗಳು ಹಬ್ಬದಂತಿವೆ. ಒಂದಕ್ಕಿಂತ ಒಂದು ಸುಂದರವಾದ ಹೂಗಳು ಜನರ ಮನ ಸೆಳೀತಾ ಇವೆ. ಸೆಲ್ಫಿ ಕ್ಲಿಕ್ಕಿಸಿಕೊಳ್ತಿರುವ ಯುವತಿಯರ ಸಂತೋಷಕ್ಕೆ ಪಾರವೇ ಇಲ್ಲ. 100ಕ್ಕೂ ಹೆಚ್ಚು ಬಗೆಯ ಹೂಗಳಲ್ಲಿ ಆಕ್ರಿಟ್, ಕಾರ್ನೇಷನ್, ಡಚ್ ಗುಲಾಬಿ, ಜರ್ಬೇರಾ, ಸುಗಂಧರಾಜ ಹೀಗೆ ತರಹೇವಾರಿ ಪುಷ್ಪಗಳು ನೋಡುಗರ ಮನಸೂರೆಗೊಳಿಸಿವೆ. ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಕೃಷಿ ಮೇಳದಲ್ಲಿ ಫಲಪುಷ್ಪ ಪ್ರದರ್ಶನವನ್ನ ಆಯೋಜನೆ ಮಾಡಿದ್ದೇವೆ. ಈ ಸಲ ನಮ್ಮ ಒಂದು ಥೀಮ್ ಅಂದ್ರೆ ಮಣ್ಣಿನ ಆರೋಗ್ಯ ಮತ್ತೆ ನಮ್ಮ ದೇಶೀಯ ಸ್ಥಳೀಯ ತಳಿಗಳ ಬಗ್ಗೆ ಇದೆ. ಇಲ್ಲಿ ಬೇರೆ ಬೇರೆ ಒಂದು ವಿದೇಶಿ ತಳಿಗಳಿರ್ಬೋದು, ದೇಶೀಯ ತಳಿಗಳಿರ್ಬೋದು, ಹೂವಿನ ಪ್ರದರ್ಶನ, ಹೂವಿನ ಫ್ಲವರ್ ಅರೇಂಜ್ಮೆಂಟ್ ಇದೆ, ಬೇರೆ ಬೇರೆ ತರದ್ದು. ಅದ್ರ ಜೊತೆಗೆ ಸ್ಥಳೀಯ ತಳಿಗಳಿದಾವೆ, ಹಣ್ಣಿನ ತಳಿಗಳಾಗಿರ್ಬೋದು, ತರಕಾರಿ ತಳಿಗಳಾಗಿರ್ಬೋದು, ಬೋನ್ಸೈ ಆಗಿರ್ಬೋದು, ಔಷಧಿ ಗಿಡಗಳಿದಾವೆ. ಹಾಗೇನೆ ಬೇರೆ ಬೇರೆ ತರದ ಒಂದು ಗಡ್ಡೆ ಗೆಣಸುಗಳಾಗಿರ್ಬೋದು, ಆ ತರದವೆಲ್ಲ ಕೂಡ ಈ ಫಲಪುಷ್ಪ ಪ್ರದರ್ಶನದಲ್ಲಿದೆ. ಇನ್ನೊಂದಂದ್ರೆ ಮುಖ್ಯವಾಗಿ ಬೀಜದಿಂದ ಮಾಡಿರುವಂತಹ ಒಂದು ಆಭರಣಗಳಿದಾವೆ. ಮೇಳಕ್ಕೆ ಬಂದ ರೈತರು, ಮಹಿಳೆಯರು ಹೂವಿನ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಖುಷಿ ಪಟ್ಟಿದ್ದಾರೆ. ಹಣ್ಣು ತರಕಾರಿ ಪ್ರದರ್ಶನ, ಕಲ್ಲಂಗಡಿ ಹಣ್ಣು, ಧಾನ್ಯದಲ್ಲಿ ಮಾಡಿದ ಕಲಾಕೃತಿಗಳು ಆ ಫ್ಲವರ್ ಶೋನ ಕೇಂದ್ರ ಬಿಂದುವಾಗಿದ್ವು. ಒಂದೇ ಸೂರಿನಡಿ 100ಕ್ಕೂ ಅಧಿಕ ಹೂಗಳು ನೋಡೋದಕ್ಕೆ ಸಿಗೋದು ಕೃಷಿ ಮೇಳದಲ್ಲಿ ಮಾತ್ರ. ಹೀಗಾಗಿ ಪ್ರತಿ ವರ್ಷ ಫಲಪುಷ್ಪ ಮೇಳ ನೋಡಲೆಂದು ಲಕ್ಷಾಂತರ ಜನರು ಆಗಮಿಸುತ್ತಾರೆ. ಪ್ರತಿ ವರ್ಷ ನಡೆಯುವಂತೆ ಇಲ್ಲಿ ಕೃಷಿ ಮೇಳದಲ್ಲಿ ಫಲಪುಷ್ಪ ಪ್ರದರ್ಶನ ಅಂತೇಳಿ ಸಪರೇಟ್ ಅಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇದೆ. ಇದು ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಇಂದ ಮಾಡ್ತಾ ಇರೋದು. ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಎಲ್ಲಾ ತರದ ಅಂದ್ರೆ ಫ್ಲವರ್ಸ್, ಎಕ್ಸಾಟಿಕ್ ವೆಜಿಟೇಬಲ್ಸ್ ಇರ್ಬೋದು, ಎಕ್ಸಾಟಿಕ್ ಫ್ರೂಟ್ಸ್ ಇರ್ಬೋದು, ಅಂದ್ರೆ ಹೊರ ದೇಶದಲ್ಲಿ ಯೂಸ್ ಮಾಡುವಂತ ಫ್ರೂಟ್ಸ್, ವೆಜಿಟೇಬಲ್ಸ್. ಆಮೇಲೆ ಫ್ಲವರ್ಸ್ ಶೋ ಅಲ್ಲಿ ನೀವು ವೆಜಿಟೇಬಲ್ ಕಾರ್ವಿಂಗ್ ನೋಡ್ಬೋದು. ಕಲ್ಲಂಗಡಿಯಲ್ಲಿ ಫೇಮಸ್ ಇವ್ರದ್ದು ಕೆತ್ತಿರೋ ಅಂತ ನೋಡಿರ್ಬೋದು. ಮತ್ತೆ ಹಲವಾರು ಫ್ಲವರ್ಸ್ ಅಂದ್ರೆ ಜರ್ಬೆರಾ ಆಗಿರ್ಬೋದು, ಗೋಲ್ಡನ್ ಸೈಪ್ರಸ್, ಮತ್ತೆ ಬೇರೆ ರೀತಿ ಫ್ಲವರ್ಸ್, ಜರ್ಬೆರಾ ಮತ್ತೆ ರೋಸ್ ಆಗಿರ್ಬೋದು. ಇದರಲ್ಲಿ ಮತ್ತೆ ಫ್ಲವರ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇಕೆಬಾನ, ಮೊರಿಬಾನ ಅಂತ ಟೈಪ್ಸ್ ಬರುತ್ತೆ. ಅದರಲ್ಲಿ ಆ ರೀತಿ ಸ್ಟ್ರಕ್ಚರ್ ಮಾಡಿ ಇಲ್ಲಿ ಫೋಮ್ ಯೂಸ್ ಮಾಡಿದ್ದಾರೆ. ಒಟ್ಟಾರೆಯಾಗಿ ಕೃಷಿ ಮೇಳದಲ್ಲಿ ಫ್ಲವರ್ ಶೋ ಮುಖ್ಯ ಆಕರ್ಷಣೆಯಾಗಿತ್ತು. ಲಕ್ಷಾಂತರ ಜನರ ಮನ ಗೆದ್ದಿದೆ. ಅನೇಕ ರೈತರು ಈ ಕೃಷಿ ಮೇಳದ ಲಾಭ ಪಡೆಯಲಿದ್ದಾರೆ. ವಿಠ್ಠಲ ಕರಡಿಗುಡ್ಡ, ಜೀ ಕನ್ನಡ ನ್ಯೂಸ್, ಧಾರವಾಡ.